ದ ಬಿಗ್ಗೆಸ್ಟ್ ಯೂಟ್ಯೂಬರ್ ಕ್ಯಾರಿ ಮಿನಟಿ ಚಾರಿಟಿ ಸ್ಟ್ರೀಮಿಂಗ್ ನ ಮಾಡ್ತಾ ಇದ್ದಾರೆ. Total. 37 rupees is through donations on stream. Oh bhai. Plus 2 lakh rupees from ಈ ಚಾರಿಟಿ ಸ್ಟ್ರೀಮಿಂಗ್ ನ ಮಾಡ್ತಿರೋ ರೀಸನ್ ಬಂದು ಅಸ್ಸಾಂ ಅಲ್ಲಿ ತುಂಬಾನೇ ದೊಡ್ಡ ಫ್ಲಡ್ ಆಗಿದೆ. ಈ ಒಂದು ಫ್ಲಡ್ ಇಂದ 68 ಜನ ಅವ್ರ ಜೀವನ ಕಳ್ಕೊಂಡಿದ್ದಾರೆ, 8 ಜನ ಮಿಸ್ಸಿಂಗ್ ಆಗಿದ್ದಾರೆ, ಸುಮಾರು 12 ಲಕ್ಷ ಜನ ಈ ಫ್ಲಡ್ ಇಂದ ಎಫೆಕ್ಟೆಡ್ ಆಗಿದ್ದಾರೆ. ಇಲ್ಲಿ ಇವ್ರಗಳ ಪರಿಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಸತ್ತಿರೋರ್ ಬಾಡಿ ಮತ್ತೆ ಫ್ಲಡ್ ಇಂದ ಮಿಸ್ ಆಗಬಾರ್ದು ಅಂತ ಹೇಳಿ ಅವ್ರ ಬಾಡಿನೆಲ್ಲ ಮರ ಕಟ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾ ಇದ್ದಾರೆ. ಯಾಕಂದ್ರೆ ಫ್ಲಡ್ ಎಲ್ಲ ಕಡಿಮೆ ಆದ್ಮೇಲೆ ವಾಪಸ್ ಬಂದ್ಬಿಟ್ಟು ಅವ್ರ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಹೇಳಿ. ಈ ಒಂದು ಫ್ಲಡ್ ಇಂದ ತುಂಬಾ ಪ್ರಾಣಿಗಳಿಗೂ ಎಫೆಕ್ಟೆಡ್ ಆಗಿದೆ. ಈ ತರ ಟೈಮ್ ಅಲ್ಲಿ ಒಬ್ಬ ಇಂಡಿಯನ್ ಇನ್ನೊಬ್ಬ ಇಂಡಿಯನ್ ಸಪೋರ್ಟ್ ನ ಮಾಡ್ಬೇಕು. ನೀವು ಡೊನೇಷನ್ ಮಾಡ್ತಿರೋ ದುಡ್ಡು ಕರೆಕ್ಟ್ ಆಗಿರೋ ಚಾರಿಟಿಗೆ ಹೋಗಿ ಸೇರ್ತಿದ್ಯಾ? ಆ ಡೊನೇಷನ್ ದುಡ್ಡನ್ನ ಫ್ಲಡ್ ಅಲ್ಲಿ ಎಫೆಕ್ಟೆಡ್ ಆಗಿರೋ ಜನರ ಮೇಲೆ ಯೂಸ್ ಮಾಡ್ತಿದಾರಾ? ಈ ತರ ಪ್ರಾಪರ್ ಆಗಿರೋ ಚಾರಿಟಿನ ಅನಲೈಸ್ ಮಾಡಿ ಅವರಿಗೆ ಡೊನೇಷನ್ ನ ಮಾಡಿ. ನೀವು ಇಲ್ಲಿ ಪ್ರಾಪರ್ ಆಗಿರೋ ಚಾರಿಟಿ ಮೇಲೆ ಡೊನೇಷನ್ ನ ಮಾಡಿ. ಆದ್ರೆ ಅಸ್ಸಾಂ ನ ಸಿಎಂ ಫಂಡ್ ರಿಲೀಸ್ ಏನಿದೆ ಅದಕ್ಕೆ ಮಾತ್ರ ಡೊನೇಷನ್ ನ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಅವರ ಒಂದು ವೆಬ್ಸೈಟ್ ಹೋಗಿ ನೀವು ಚೆಕ್ ಮಾಡಿದ್ರೆ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟಬಿಲಿಟಿ ಏನಿರಬೇಕು ಅದನ್ನೆಲ್ಲ ಏನು ಶೋ ಮಾಡ್ತಾ ಇಲ್ಲ. ಇದು ಒಂದು ನ್ಯಾಚುರಲ್ ಡಿಸಾಸ್ಟರ್ ಆಗಿರ್ಬೋದು. ಆದ್ರೆ ಬಿಜೆಪಿ ಗವರ್ಮೆಂಟ್ ಓಟ್ ನ ತಗೋಬೇಕಾದ್ರೆ ನಿಮಗೆ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರಲ್ಲ. ಬಂದ್ರೆ ನಾವು ನಿಮ್ಗಳ ಹೆಲ್ಪ್ ಇರ್ತೀವಿ ಅಂತ ಹೇಳಿದವರು ಇವತ್ತು ಯಾವ ತರ ಹೆಲ್ಪ್ ಮಾಡ್ತಾ ಇದಾರೆ ಅಂತ ನೀವುಗಳೇ ನೋಡ್ಕೊ ಬನ್ನಿ. ওপৰৰ পৰা দিয়া ফ্লাড ৰিলিফ দেই, খুলি আছো। এয়া হেলিকপ্টাৰ ওপৰৰ পৰা পেলাই দিয়া ফ্লাড ৰিলিফ আহি তলৰ পানীত পৰিছে, পানীত পৰিছে আহি। These all are valid organization. QR code ನಿಮ್ ಕೈಯಲ್ಲಿ ಪಾಸಿಬಲ್ ಆದ್ರೆ ₹1 ಆದ್ರೂ ಕೂಡ ಡೊನೇಷನ್ ನ ಮಾಡಿ. ಮತ್ತೆ ಈ ಗೋಧಿ ಮೀಡಿಯಾ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲ ಏನಿದೆಯಲ್ಲ ಅಲ್ಲೆಲ್ಲ ಅವ್ರ ಅಪ್ಪನ ಗೌರ್ಮೆಂಟ್ ಇರೋದಲ್ವಾ. ಈ ತರ ಡಿಸಾಸ್ಟರ್ಸ್ ಗಳನ್ನೆಲ್ಲ ತೋರಿಸಿದ್ರೆ ಅವ್ರ ಅಪ್ಪನ ಮರ್ಯಾದೆ ಹೊರಟೋಗುತ್ತಂತ ಅದನ್ನ ಏನು ತೋರಿಸ್ತಾ ಇಲ್ಲ ಇವರು.